ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಮಾನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ ಟ್ರಿಪ್ನ ಡೇ ಟು ನೈಟ್ ಹಾಗೆ ಲಾಸ್ಟ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಮೆಮೊರಿಯೇಬಲ್ ಡೇಸ್ಗಳಾಗಿತ್ತು. ಅದೆಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದು ಒಂದು ಕ್ಷಣಗಳನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಡೇ ಟು ನೈಟ್ ವ್ಲಾಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾವು ಮ್ಯಾಂಗ್ರೋವ್ ಫಾರೆಸ್ಟಲ್ಲೆಲ್ಲ ಸುತ್ತಾಡ್ಕೊಂಬಂದು ಒಂದೇ ಸತಿ ಊಟ ಮಾಡಿಕೊಂಡು ರೂಮ್ಗೆ ಹೋಗೋಣ, ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಇವತ್ತು ಹೊನ್ನಾವರದಲ್ಲಿರುವಂತಹ ಗ್ರೀನ್ ಪಾರ್ಕ್ ಅಂತ ಹೇಳ್ಬಿಟ್ಟು ರೆಸಾರ್ಟು, ಅಲ್ಲಿಗೆ ಬಂದ್ವಿ. ಆ್ಯಂಬಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆದರೆ ಅಷ್ಟೇ ಕಾಸ್ಟ್ ಕೂಡ ಇರುತ್ತೆ ಅಲ್ವಾ, ನಿಮ್ಗೆ ಗೊತ್ತಿರುತ್ತೆ. ಓಕೆ, ಟ್ರೈ ಮಾಡೋಣ ಅಂತೇಳಿ ಹೋದ್ವಿ. ಫಸ್ಟು ಬೇರೆ ಕಡೆ ನೋಡಿದ್ವಿ. ಅಲ್ಲಿ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಅಂದರೆ 15% 20% ಅಂತ ಇರುತ್ತೆ. ನೇಚರ್ ವ್ಯೂ ಎಲ್ಲ ನೋಡ್ಕೊಂಡು ಊಟ ಮಾಡೋದು ಆ ಥರ. ಆದರೆ ನಮಗೆ ಆ ಥರ ಏನು ಕೊಟ್ಟು ಎಲ್ಲಿ ಮಾಡಿದ್ರು ಊಟನೇ, ಎಲ್ಲಿ ಮಾಡೋದು ಊಟನೇ ಅಲ್ವಾ ಅಂದ್ಬಿಟ್ಟು ಇನ್ನೊಂದು ಕಡೆ ನೋಡಿಬಿಟ್ಟು 9 ಜನಕ್ಕೆ ಕರೆಕ್ಟಾಗಿ ಟೇಬಲ್ ಆಗೋ ಥರ ನೋಡಿಕೊಂಡು ಕೂತ್ಕೊಂಡ್ವಿ. ಆ್ಯಂಡ್ ಅವತ್ತು ಏನಂತ ಅಂದರೆ ನಮ್ಗೆ ಒಂಥರ ಡಿನ್ನರ್ ನೈಟ್ ಅಂತಲೇ ಹೇಳ್ಬೋದು. ಫುಲ್ಲು ಕ್ಯಾಂಡಲ್ ಎಲ್ಲ ಹಚ್ಚಿ ಕೊಟ್ಟು ಆ್ಯಂಡ್ ನಾವೇನೇನೆಲ್ಲ ಆರ್ಡ್ರ್ ಮಾಡಿದ್ವಿ ಎಲ್ಲ ತಂದು ಕೊಟ್ಟರು. ಆರಾಮಾಗಿ ಪೀಸಾಗಿ ಎಲ್ಲರೂ ಊಟ ಮಾಡಿ ಆನಂತರ ಮ್ಯೂಸಿಕ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ. ಸಡನ್ನಾಗಿ ಒಬ್ಬೊಬ್ಬರೇ ಎದ್ಬಿಟ್ರು ಡ್ಯಾನ್ಸ್ ಮಾಡಲಿಕ್ಕೆ. ರೆಸಾರ್ಟಲ್ಲೇ ಫುಲ್ಲು ಕುಣಿದಾಡ್ಬಿಟ್ಟಿದ್ದೀವಿ ಎಲ್ಲರೂ. ಸುತ್ತಮುತ್ತ ಅಂತೂ ನೋಡ್ತಾ ಇದ್ದಾರೆ, ಏನಾಯ್ತು ಇವ್ರಿಗೆ ಇದ್ದಕ್ಕಿದ್ದಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾಯಿದ್ರು ಹಿಂದೆ ತಿರುಗಿ ಎಲ್ಲ. ಆದರೆ ಆ ಒಂದು ಟೈಮ್ ಹೊರ್ಟೋಗ್ಬಿಡುತ್ತಲ್ಲ, ನಾವು ಎಂಜಾಯ್ ಮಾಡಿಲ್ಲ ಅಂದರೆ ಹೊರ್ಟೋಗ್ಬಿಡುತ್ತೆ. ಹಾಗಾಗಿ ಊಟ ಎಲ್ಲ ಮುಗ್ದಿದ ತಕ್ಷಣ ಒಂದು ರೌಂಡ್ ಸಖತ್ತಾಗಿ ಡ್ಯಾನ್ಸ್ ಆಡಿದ್ವಿ. ಅವರಂತೂ ಅಲ್ಲಿರೋ ಸ್ಟಾಫ್ಸ್ ಎಲ್ಲ ನೋಡಿ ನಗ್ತಾಯಿದ್ರು. ಅವರಂತೂ ಫುಲ್ಲು ಖುಷಿಯಾಗೋರು, ನಾವು ಇಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ. ನಮಗೂ ಕೂಡ ಇಷ್ಟ ಆಯಿತು. ಫುಡ್ಡೆಲ್ಲ ಓಕೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಮಾಮೂಲಿ ಹೆಂಗಿರುತ್ತೋ ಅದೇ ಥರನೇ ಇರುತ್ತೆ. ಆದರೆ ಫಿಶ್ ಅಷ್ಟೊಂದೇನು ನಾವು ತಿನ್ನಲಿಲ್ಲ, ಯಾಕಂದರೆ ಫಿಶ್ ನಮ್ಗೆ ಯಾರೂ ಇಷ್ಟ ಆಗೋಲ್ಲ. ಮನೆ ಫಿಶ್ ಮಾತ್ರ ನಮಗಷ್ಟು ನಾವು ಮಾಡಿ ಕುಕ್ ಮಾಡೋದೇ ಇಷ್ಟ ಆಗೋದು. ಸೊ ಹಾಗಾಗಿ ಎಲ್ಲರೂ ಒಂದೊಂದು ಐಟಮ್ ಇದನ್ನು ಮಾಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇನ್ನು ರೂಮ್ ಕಡೆ ಬಂದ್ವಿ. ಇನ್ನು ರೂಮ್ ಕಡೆ ಬಂದಿದ್ದ ತಕ್ಷಣ ನಾವೇನು ಅಂದ್ಕೊಂಡ್ವಿ ಅಂದರೆ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಇದು ನಿಮಗೆ ಗೊತ್ತಿರುತ್ತೆ, ಇನ್ನು ಫೈನಲ್ ಡೇ ಬೇರೆ, ಎಲ್ಲ ಅವ್ರವ್ರ ಮನೆಗೆ ಹೊರ್ಟೋಗ್ತಾರೆ. ಹಾಗಾಗಿ ಫೈರ್ ಕ್ಯಾಂಪ್ ಹಾಕೋಣ, ಡ್ಯಾನ್ಸ್ ಆಡೋಣ, ಸಾಂಗ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫೈರ್ ಕ್ಯಾಂಪ್ ಹಾಕಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆನಂತರ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದು 12:30 1 ಗಂಟೆ ಆದರೂ ಮುಗ್ದಿಲ್ಲ ನಮ್ಮದಂತೂ. ಅಲ್ಲಿ ಅಷ್ಟೇ ಇದನ್ನು ಮಾಡಿದ್ರು, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ ಹೇಳಬೇಕು. ನಾವು ರೂಮ್ ಮಾಡಿದ ಕಡೆ ಎಲ್ಲರೂ ಕೂಡ ಅಷ್ಟು ಸಪೋರ್ಟಿವಾಗಿ ಮಾಡಿಕೊಂಡು ನಮಗೆ ಹೆಲ್ಪ್ ಮಾಡಿಕೊಟ್ರು. ಫೈರ್ ಕ್ಯಾಂಪ್ ಎಲ್ಲ ಹಾಕಲಿಕ್ಕೆಲ್ಲ ಅವರೇ ಇದನ್ನು ಮಾಡಿ ಹಾಕ್ಕೊಡ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಕ್ಕತ್ತಾಗಿ ಡ್ಯಾನ್ಸ್ ಆಡಿದ್ದೀವಿ. ವೀಡಿಯೋದಲ್ಲಿ ರಿಯಲ್ ಸಾಂಗ್ಸ್ ಹಾಕೋದಕ್ಕಾಗಲ್ಲ, ಯಾಕಂದರೆ ನಮಗೆ ಕಾಪಿರೈಟ್ಸ್ ಬರುತ್ತೆ. ಅದರಲ್ಲಿ ಸಾಂಗ್ಸ್ ನಾವು ಹಾಕಿದ್ವಲ್ಲ ಅದೆಲ್ಲ ಜೋರಾಗಿ ಕೇಳಿಸ್ತಾ ಇರುತ್ತೆ. ಹಾಗಾಗಿ ಹಾಗೆ ಹಾಕ್ತಾಯಿದ್ದೆ ನಾನು, ಆದರೆ ಕಾಪಿರೈಟ್ಸ್ ಬರುತ್ತೆ. ಹಾಗಾಗಿ ನಾನು ಹಾಕಿಲ್ಲ. ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಬ್ರಿಗೊಬ್ರು ಫುಲ್ಲು ತರ್ಲೆ ಆಡಿಕೊಂಡು ಆ್ಯಂಡ್ ಅಂತಾಕ್ಷರಿ ಕೂಡ ಆಡಿದ್ವಿ. ಅದನ್ನು ನೆಕ್ಸ್ಟ್ ಹಾಕ್ತೀನಿ ನಾನು. ಹಾಗೆ ಟ್ರೂತ್ ಆರ್ ಡೇರ್ ಗೇಮ್ಸ್ಗಳು ಆಡಿಕೊಂಡು ಅದೇನೋ ಒಂಥರ ಇವಾಗಲೂ ಕಣ್ಣಿಗೆ ಕಟ್ಟಿದಂಗೆ ಇದೆ. ಅಯ್ಯೋ, ಇಷ್ಟು ಬೇಗ ದಿನ ಮುಗ್ದೋಯ್ತಾ, 2 ದಿವಸ ಮುಗ್ದೋಯ್ತಾ ಅಂತ ಅನ್ನಿಸ್ತೈತಿ. ಈ ವಿಡಿಯೋಸ್ ಎಲ್ಲ ನೋಡಬೇಕಾದ್ರೆ, ನಾನು ಎಡಿಟ್ ಮಾಡಬೇಕಾದ್ರೆ ಇನ್ನೂ ಇರಬೇಕಾಗಿತ್ತು ನಮಗೆ ಟೈಮು ಅಂತಲೇ ಅನ್ನಿಸ್ತಾ ಇತ್ತು. ಅದೇನು ಮಾಡೋಕ್ಕಾಗಲ್ಲ. ಆದರೆ ಆ ಟೈಮಲ್ಲಿ ನಾವು 1 ನಿಮಿಷನೂ ವೇಸ್ಟ್ ಮಾಡ್ದಂಗೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ನೀವು ಅಷ್ಟೇ ಫ್ರೆಂಡ್ಸು ಫ್ಯಾಮಿಲಿ ಯಾರೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಹೋಗಿ. ನಿಮಗೆ ಬೇಜಾರಿರಲಿ, ಮನೇಲಿ ಪ್ರಾಬ್ಲಮ್ಸ್ ಇರಲಿ, ಏನೇ ಇರಲಿ ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ಇದನ್ನು ಮಾಡ್ಕೊಂಡಾದರೂ ಟೈಮ್ ಮಾಡ್ಕೊಂಡು ಫ್ರೀ ಮಾಡಿಕೊಂಡು ಅಮೌಂಟ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ನಿಜವಾಗ್ಲೂ ಆ ಟೈಮಲ್ಲಿ ನಾವು ಕಳೆಯೋವಂಥ ಟೈಮು ಇನ್ಯಾವಾಗಲೂ ನಮಗೆ ಸಿಗೋದಿಲ್ಲ, ಅಷ್ಟು ಪ್ರೀಷಿಯಸ್ ಆಗಿರುತ್ತೆ. ಅದರಲ್ಲೂ ಫ್ರೆಂಡ್ಸ್ಗಳ ಜೊತೆ ನಾವು ಹೋಗ್ತೀವಲ್ಲ, ಫ್ಯಾಮಿಲಿಗಿಂತ ನಾವು ಫ್ರೆಂಡ್ಸ್ ಜೊತೆ ಹೋಗೋ ಟ್ರಿಪ್ಪೇ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಅಷ್ಟು ಚೆನ್ನಾಗಿರುತ್ತೆ. ನಾವಾಗಿರ್ತೀವಿ ಅಂತಲೇ ಹೇಳ್ಬೋದು. ಅಷ್ಟು ನಗಾಡ್ತೀವಿ, ನಮಗೆ ಗೊತ್ತಿಲ್ಲ ಯಾಕೆ ನಗ್ತಾ ಇದ್ದೀವಿ, ಯಾಕೆ ಈ ಥರ ಆಡ್ತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಯಾರೇ ಆಗಿರ್ಬೋದು, ಈ ಟೈಮ್ ನಿಮಗೇನೋ ಸಿಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಮಿಸ್ ಮಾಡಿಕೊಳ್ಬೇಡಿ. ಆದಷ್ಟು ಹೋಗಿ. ಆನಂತರ ನಾವು ಅಂತಾಕ್ಷರಿ ಆಡಿದ್ವಿ. ಅದನ್ನು ನಾನು ನಿಮಗೆ ಲೈವಲ್ಲಿ ಹಾಕ್ತೀನಿ, ನಾವು ಯಾವ ಥರ ಅಂತಾಕ್ಷರಿ ಆಡಿದ್ವಿ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತಗೊಂಡಿದ್ವಿ. ಅದನ್ನು ಹಾಕ್ತೀನಿ, ನೋಡಿ. ಏಳೇಳು ಜನುಮದಲು ತೀರದ ಸಂಬಂಧ, ಮಧುರ ಮೌನ ಮಿಡಿವ ಹೃದಯ ಪಿರಿಮಾತೆಗೆ ಹೊಸ ಭಾಷೆಯಿದು, ಹೊಸ ಕಾವ್ಯವಿದು, ಇದ ಹಾಡಲು ಕವಿ
ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆಗೆ ಚಲುವೆಗೆ ಸೊಗಲಾಲಿ ಆಯಾಗಿ ಮಲಗೆ ಫೈನಲಿ ಅಂತಾಕ್ಷರಿ ಆಡ್ತಾ 1 ಗಂಟೆ ಆಗೋಯ್ತು. ನಾವು ವಿನ್ ಆಗೋ ಗಂಟೆ ಬಿಡ್ತಾನೆ ಇಲ್ಲ. ಅವರು ಹಾಡು ಹೇಳ್ತಿದ್ದಾರೆ, ನಾವು ಹಾಡು ಹೇಳ್ತಾ ಇದ್ದೀವಿ. ಆ ಥರ ಆಯಿತು. ಸೊ ಫೈನಲಿ ಯಾವುದೋ ಒಂದು ಟೈಮ್ನ ಕಳ್ಕೊಂಡು ನಿದ್ದೆ ಮಾಡಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಸ್ವಲ್ಪ ಲೇಟಾಗಿ ಎದ್ವಿ. ಎಲ್ಲರೂ ಲೇಟಾಗಿ ಎದ್ದು ರೆಡಿಯಾಗಿ ನಮ್ಮ ರೂಮ್ ಪಕ್ಕನೇ ಈ ಥರ ನೇಚರ್ ಇತ್ತು. ನನಗೆ ಸೀರೆ ಹಾಕ್ಕೊಂಡಿದ್ವಲ್ಲ, ಈಗ ಫೋಟೋಸ್ ತೊಗೊಂಡು ಬರೋಣ ಅಂತೇಳಿ ಫೋಟೋಸು ವೀಡಿಯೋಸ್ ತೊಗೊಂಡು ಬರೋ ಅಷ್ಟೊತ್ತು ಫುಲ್ಲು ಸೆಕೆ ನೀರಲ್ಲಿ ಫುಲ್ಲು ರೆಡಿಯಾಗಿರೋದೆಲ್ಲ ಇಳ್ದೋಯ್ತು ಅಂತಲೇ ಹೇಳ್ಬೋದು. ಅಷ್ಟು ಸೆಕೆ ಇತ್ತು ಅಲ್ಲಿ. ಮಳೆ ಬರ್ತಾ ಇದೆ ಅಂದರೂ ಗಾಳಿ ಬರ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಅಷ್ಟು ಸಿಕ್ಕಾಪಟ್ಟೆ ಸೆಕೆ ಇತ್ತು. ಹೇಗೋ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಹೋಗಿದ್ದು ಮುರುಡೇಶ್ವರಗೆ ಹೋಗ್ತಾ ಇದ್ವಿ. ಹಂಗೆ ಆನ್ ದ ವೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ನಿನ್ನೆ ಅಂದರೆ ಸೆಕೆಂಡ್ ಡೇ ಎಲ್ಲಿ ನಾವು ನಾಷ್ಟ ಮಾಡಿದ್ವಲ್ಲ ರಾಮೇಶ್ವರಮಲ್ಲಿ, ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಚೆನ್ನಾಗಿತ್ತಲ್ವ, ಬೇರೆ ಕಡೆ ನಮಗೆ ಸೆಟ್ ಆಗಲ್ಲ, ಏನಕ್ಕೆ ಇಲ್ಲೇ ಹೆಂಗೋ ವೆಜ್ ಅಲ್ವಾ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಗೆ ಹೋದ್ವಿ. ಇನ್ನು ಅಲ್ಲಿಗೆ ಹೋಗಿದ ತಕ್ಷಣ ನಮ್ಗೆ ಏನೇನೆಲ್ಲ ಬೇಕು ಆರ್ಡ್ರ್ ಮಾಡ್ಕೊಂಡ್ವಿ. ಎಲ್ಲರೂ ಟೊಮೊಟೊ ಬಾತ್, ಪೂರಿ, ಅಂದರೆ ನಿನ್ನೆ ನಾವೇನೇನು ತಿಂದಿದ್ವಿ ಅದೆಲ್ಲ ಬಿಟ್ಬಿಟ್ಟು ಇವತ್ತು ಯಾವುದಾದ್ರೂ ಹೊಸ್ದಾಗಿ ಟ್ರೈ ಮಾಡೋಣ ಅಂತೇಳಿ ಎಲ್ಲ ಅದನ್ನು ಟ್ರೈ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗಿದ್ದು ಮುರುಡೇಶ್ವರ. ಇವಾಗ ಮುರುಡೇಶ್ವರದಲ್ಲೂ ಅಷ್ಟೇ ಜಾಸ್ತಿ ಜನ ಏನಿರಲಿಲ್ಲ ಅಷ್ಟೊಂದು. ಆದರೆ ನಮಗೆ ಬೀಚಿಗೆ ಬಿಡಲ್ಲ, ಅದೇನೋ ಗೊತ್ತಿಲ್ಲ, ಇತ್ತೀಚಿಗೆ ನಾವು ಹೋದಾಗೆಲ್ಲ ಬೀಚ್ಗೆ ಎಲ್ಲೂ ಬಿಡ್ತಾ ಇಲ್ಲ. ಅದೇ ಹೆವಿ ಮಳೆ, ಹೆವಿ ವೇವ್ಸ್ ಇರೋದ್ರಿಂದ ಬಿಡ್ತಾ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ನಮಗೆ ಅದು ಮಿಸ್ ಆಯಿತು. ಹೋಗಿದ್ರೆ ಅದೇ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಹೋದರೆ ಬಿಡ್ತಾರೆ. ಆಮೇಲೆ ಇಲ್ಲೇನಂದರೆ ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗ್ ಎಲ್ಲ ಇರುತ್ತಂತೆ. ಅದನ್ನೊಂದು ಸತಿ ಎಕ್ಸ್ಪೀರಿಯೆನ್ಸ್ ನಾನು ಮಾಡಬೇಕು ಅಂತ ಆಸೆ ನನಗೆ. ಅದೆಲ್ಲ ಬೋಟಲ್ಲಿ ನಮ್ಮನ್ನು ಬೇರೆ ಕಡೆ ಕರ್ಕೊಂಡೋಗಿ ಅದೊಂದು ಅಂಡರ್ ವಾಟರ್ ಇದಕ್ಕೆಲ್ಲ ಕರ್ಕೊಂಡು ಹೋಗಿ ವೀಡಿಯೋಸು ಫೋಟೋಸ್ ಎಲ್ಲ ಅವರೇ ಮಾಡಿಕೊಡ್ತಾರೆ. ಅದೊಂದು ಅಂಡರ್ ವಾಟರಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂಥರ ಕನಸು ಅಂತಲೇ ಹೇಳ್ಬೋದು. ನಾನು ಇನ್ಸ್ಟಾಗ್ರಾಮ್ ರೀಲಲ್ಲೆಲ್ಲ ನೋಡ್ತಾ ಇರ್ತೀನಿ, ಮುರುಡೇಶ್ವರದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ, ಆದರೆ ಗೊತ್ತಿಲ್ಲ ಯಾವ ಸೈಡ್ ಕರ್ಕೊಂಡು ಹೋಗ್ತಾರೆ ಅಂತ. ಆದರೆ ಬೀಚಿಗೆ ಮಾತ್ರ ಬಿಡ್ತಾಯಿಲ್ಲ. ನೋಡ್ತಾ ಇರ್ಬೋದು ವೇವ್ಸ್ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ನಾವೆಲ್ಲರೂ ಇವಾಗ ದರ್ಶನ ಮಾಡೋಣ ಅಂತೇಳಿ ಎಂಟ್ರೆನ್ಸಿಗೆ ಬಂದ್ವಿ. ಜನ ಏನು ಅಷ್ಟೊಂದು ಜನ ಇರಲಿಲ್ಲ, ಕಮ್ಮಿನೇ ಇದ್ದರು. ಅದಕ್ಕೋಸ್ಕರ ಹೇಳೋದು ವೀಕ್ ಎಂಡಿಗಿಂತ ವೀಕ್ ಡೇಸಲ್ಲಿ ಹೋದರೆ ನಮಗೆ ಜನ ಇರಲ್ಲ, ದರ್ಶನ ಕೂಡ ಬೇಗನೆ ಆಗಿಬಿಡುತ್ತೆ, ಕ್ಯೂ ಇರಲ್ಲ. ಹಾಗಾಗಿ ನಾವು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನು ಮೇಲೆ ದರ್ಶನಕ್ಕೆ ಅಂತ ಬಂದ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಆ ಸ್ವಾಮಿನ ನೋಡೋದಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ, ಹೋದ ಸತಿ ನುಗ್ಗುನುಗ್ಗಾಟದಲ್ಲಿ ಸ್ವಲ್ಪನೇ ನೋಡಿದ್ದು, ಆದರೆ ನಾನು ಈ ಸತಿ ಆರಾಮಾಗಿ ನಿಂತ್ಕೊಂಡು ಕೈ ಮುಗಿದು ದೇವ್ರನ್ನ ನೋಡ್ಕೊಂಡು ಬಂದೆ. ಅದೊಂಥರ ಫುಲ್ ದೊಡ್ಡ ಖುಷಿ ನನಗೆ. ಹಾಗೆ ಪ್ರಸಾದ ಇಸ್ಕೊಂಡು ಬಂದು ಇನ್ನು ಇವಾಗೆಲ್ಲ ಮುರುಡೇಶ್ವರದಲ್ಲಿ ನಮಗೆ ಲಿಫ್ಟಲ್ಲಿ ಮೇಲ್ಗಡೆ ಗಂಟ ಕರ್ಕೊಂಡು ಹೋಗ್ತಾರೆ. ಮೇಲ್ ವ್ಯೂ ನೋಡೋದಕ್ಕೆ ಒಬ್ಬರಿಗೆ 20 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಸ್ವರ್ಗ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಹೋಗೋದಾ ಬೇಡವಾ ಅಂತಿದ್ರು. ಇಲ್ಲ ನಾನೇ ಹೋಗೋದಾ, ಫಸ್ಟ್ ಟೈಮ್ ಇದು ಮಾಡಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಮಾಡೋದಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ಎಲ್ಲರನ್ನೂ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 17th ಫ್ಲೋರ್ವರೆಗೂ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. 18th ಫ್ಲೋರ್ಗೆ ನೀವು ಮೆಟ್ಲು ಹತ್ಕೊಂಡು ಹೋಗ್ಬೋದು ಮೇಲೆ. ಸೇಮ್ ಇಲ್ಲೇನು ವ್ಯೂ ಕಾಣಿಸುತ್ತೆ ಮೇಲ್ಗಡೆನೂ ಅದೇ ಥರನೇ ಕಿಟಕಿಲಿ ವ್ಯೂ ಕಾಣಿಸುತ್ತೆ. ಸೊ ನಾವು 17th ಫ್ಲೋರಲ್ಲೇ ವ್ಯೂವ್ನ ನೋಡಿದ್ವಿ. ನಿಜವಾಗ್ಲೂ ಆ ಕಡೆ ಈ ಕಡೆ 2 ಕಡೆನೂ ನೋಡ್ತಾ ಇದ್ದೀರಾ ನೀವು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಸಖತ್ತಾಗಿದೆ, ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಿಂದೆಗಡೆ ಫುಲ್ಲು ಸಮುದ್ರ, ಮುಂದೆ ಆ ಶಿವನ ನೋಡೋದು ನಿಜವಾಗ್ಲೂ. ಆದರೆ ಶಿವಂದೇನೋ ಇದಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇನೋ ಮಾಡ್ತಾಯಿದ್ರು ಕೆಲಸನ, ಅದರಿಂದ ಅದು ಕಡ್ಡಿಗಳೆಲ್ಲ ಕಾಣಿಸ್ತಾ ಇತ್ತು. ಅದಿಲ್ಲ ಅಂದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿರೋದು. ನಾವು ಹೋಗಿ ಬಂದ್ವಲ್ಲ ದೇವಸ್ಥಾನ, ಅದು ಕೆಳಗಡೆ ಕಾಣಿಸ್ತಾ ಇದೆ ನೋಡಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಸತಿ ನೀವೇನಾದ್ರು ಮುರುಡೇಶ್ವರ ಹೋದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಯಾವುದೇ ಕಾರಣಕ್ಕೂ. ಒಬ್ಬರೇ ಆದರೂ ಪರವಾಗಿಲ್ಲ, ಹೋಗಿ ಈ ವ್ಯೂವ್ನ ಎಂಜಾಯ್ ಮಾಡಿ. ಜಸ್ಟ್ ಏನಿಲ್ಲ, ಒಬ್ಬರು 20 ರೂಪಾಯಿ ತಗೋತಾರೆ ಅಷ್ಟೇ. ಅಷ್ಟು ಕೊಟ್ಟು ಹೋಗ್ಬೋದು, ವರ್ತ್ ಅಂತಲೇ ಹೇಳ್ಬೋದು. ಮೇಲೋಗಿ ಆ ಒಂದು ವ್ಯೂವ್ನ ಕಣ್ಣು ತುಂಬ ನೋಡೋದು, ನೋಡಿಕೊಂಡು ಇನ್ನು ವಾಪಸ್ ನಾವು ಕೂಡ ಅಲ್ಲಿಂದ
ಬಂದ್ವಿ. ಒಂಥರ ಏನೋ ಒಂಥರ ಬೆಳಗ್ಗೆನೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಒಂಥರ ಪಾಸಿಟಿವ್ ಆಗಿತ್ತು ಡೇ ಕೂಡ ಹೌದು. ಇನ್ನು ಅಲ್ಲಿ ಮುರುಡೇಶ್ವರದೆಲ್ಲ ಮುಗಿಸ್ಕೊಂಡು ನಾವಿನ್ನು ಸೀದಾ ಹೊರಟ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ಆನೆಗುಡ್ಡ ಅಂತ ನಮಗೆ ಸಿಗುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಗಣೇಶನ ದೇವಸ್ಥಾನ ಅಲ್ಲಿರೋದು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮನೆ ಕಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಆನ್ ದ ವೇ ಹೊರಟ್ವಿ. ಅಲ್ಲೇನಾದ್ರು ಸೋಡಾ ಏನಾದರೂ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಆದರೆ ಅಲ್ಲಿ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಆ್ಯಂಡ್ ಎಳನೀರು ಅಷ್ಟೇ ಅಲ್ಲಿ ಏನು ಅಷ್ಟೊಂದು ಇದಿರಲಿಲ್ಲ. ಹಾಗಾಗಿ ನಾವು ಸೀದಾ ಆನೆಗುಡ್ಡ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಅಷ್ಟೇ ಜಾಸ್ತಿ ಜನ ಇರಲಿಲ್ಲ, ಕಮ್ಮಿ ಜನನೇ ಇದ್ದರು. ಇಲ್ಲಿ ಬಂದು ಏನಂದರೆ ಗಣೇಶನ ಪೂಜೆ ಮಾಡ್ತಾರೆ ಆನೆಗುಡ್ಡದಲ್ಲಿ. ಹಾಗಾಗಿ ಗಣೇಶನದು ದರ್ಶನ ಆಯಿತು, ವಿನಾಯಕನ ದರ್ಶನ. ಅಲ್ಲೂ ಕೂಡ ದೇವ್ರದ್ದು ಪ್ರತಿಯೊಂದನ್ನು ನೋಡಿಕೊಂಡು ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಈಚೆ ಬಂದು ಸ್ವಲ್ಪ ಐಸ್ ಕ್ರೀಮು, ಏನೇನೆಲ್ಲ ಜ್ಯೂಸು ಏನೆಲ್ಲ ಬೇಕೋ ಅದೆಲ್ಲ ಕುಡ್ಕೊಂಡು ಮಕ್ಳಿಗೆ ಆಟ ಸಾಮಾನತೆ ಅದು ಇದು ಎಲ್ಲ ಅಷ್ಟೊಂದೇನು ಸ್ಟಾಲ್ಸ್ಗಳು ಏನಿರಲಿಲ್ಲ. ಜಸ್ಟ್ ಎಲ್ಲೋ ಒಬ್ರೊಬ್ರು ಅಲ್ಲಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರನೇ ಹೋದ್ವಿ. ಇನ್ನೇನು ಜಾಸ್ತಿ ಸ್ಟಾಲ್ಸ್ ಇಲ್ಲ. ಇನ್ನು ನೆಕ್ಸ್ಟ್ ನಾವೆಲ್ಲೂ ನಿಲ್ಸೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಮಕ್ಳಿಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ನಾವು ಕೂಡ ಅಲ್ಲಿಂದ ಸೀದಾ ಹೊರಟ್ವಿ. ಹೋಗೋ ಜರ್ನಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಷ್ಟು ನೇಚರ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಮುಂದೆ ನಾವು ಹೋಗ್ತಾ ಫುಲ್ಲು ಒಂಥರ ಘಾಟ್ ಸೆಕ್ಷನ್ ಬರುತ್ತೆ. ಹಾಗಾಗಿ ಆ ಒಂದು ವ್ಯೂವ್ನ ನೋಡ್ಕೊಂಡು ಹೋಗೋದೇ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ಒಂದು ಪ್ಲೇಸ್ನ ನಾವು ಲಾಸ್ಟಿಗೆ ಆಗುಂಬೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಬಂದ್ವಲ್ಲ, ಕರೆಕ್ಟಾಗಿ ಇದು ಬಂದು ಆಗುಂಬೆ. ಇಲ್ಲಿ ನಾವು ಹೋಗೋದಕ್ಕಾಗಲಿಲ್ಲ ಒಳಗಡೆ, ಯಾಕಂದರೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು, 4 ಗಂಟೆನೂ ಆಗೋಗಿತ್ತು. ಇನ್ನು ಒಳಗೆ ಹೋಗಿ ಬರೋ ಅಷ್ಟೊತ್ತಿಗೆ 6 ಗಂಟೆ 6:30 ಆಗಿಬಿಡುತ್ತೆ. ನಮ್ಮ ಮನೆಗೆ ಹೋಗೋದು ಇನ್ನೂ ಲೇಟ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗೋದಕ್ಕಾಗಲಿಲ್ಲ. ಜಸ್ಟು ನಾವು ಆ ಘಾಟ್ ಸೆಕ್ಷನ್ ಏನು ಫುಲ್ಲು ಹೋಗುತ್ತಲ್ಲ ಅಲ್ಲಿಂದನೇ ವ್ಯೂವ್ನ ನೋಡಿ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ಒಂದು ಕಡೆ ನಿಲ್ಲಿಸ್ತಾಯಿದ್ರು ವ್ಯೂವ್ನ ನೋಡೋಕ್ಕೆ. ಆದರೆ ಸ್ವಲ್ಪ ಜನ ಇದ್ದರು, ಭಯ ಕೂಡ ಆಗ್ತಾಯಿತ್ತು. ಯಾಕಂದರೆ ಎಷ್ಟು ತುದೀಲಿತ್ತು ಅದು ಅಂದರೆ, ಅದಕ್ಕೋಸ್ಕರ ಆಮೇಲೆ ಏನಾದರೂ ಆಗಿಬಿಟ್ರೆ ಅಂದ್ಬಿಟ್ಟು ನಾವೇ ಸುಮ್ಮನಾಗ್ಬಿಟ್ವಿ. ಬೇಡ ನಡೀರಿ, ಇಲ್ಲೇ ನೋಡಿದ್ದೀವಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೋಡಿಕೊಂಡು ಹೋಗ್ಬಿಟ್ವಿ. ನಾವಂತೂ ಎಲ್ಲೂ ನಿಲ್ಲಿಸಲಿಲ್ಲ. ಮಧ್ಯದಲ್ಲಿ ಮಾತ್ರ ಊಟಕ್ಕೆ ತಿರ್ಗಾ ವೆಜ್ ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ಎಲ್ಲರೂ ಸೌತ್ ಇಂಡಿಯನ್ ಅನ್ನ ರೈಸ್ ಊಟನ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಇವಾಗ ನಿಜವಾಗ್ಲೂ ಎಷ್ಟು ಬೇಗ ಟೈಮ್ ಆಗೋಯ್ತಪ್ಪ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅವ್ರಿಗೂ ಇದನ್ನು ಟ್ರಿಪ್ ಕಂಡಕ್ಟ್ ಮಾಡಿದ್ರಲ್ಲ ಪೂಜಾ ಅವ್ರಿಗೆ ನಾನು ಮತ್ತೆ ಇನ್ನೊಂದು ಸತಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಆವಾಗವಾಗ ಮಾಡ್ತಾಯಿರಿ. ಎಷ್ಟೋ ಹೆಣ್ಮಕ್ಳಿಗೆ ನಿಜವಾಗ್ಲೂ ತುಂಬಾ ಒಂಥರ ಕಾನ್ಫಿಡೆನ್ಸ್ ಕೊಡುತ್ತೆ, ರಿಲೀಫ್ ಮಾಡುತ್ತೆ. ಫ್ಯಾಮಿಲಿ ಪ್ರೆಷರ್, ವರ್ಕ್ ಪ್ರೆಷರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ರಿಲೀಫ್ ಸಿಗುತ್ತೆ. ಮುಂದೆ ಅವ್ರು ಇನ್ನೂ ಛಲವಾಗಿ ಏನೋ ಒಂದು ಮಾಡ್ಬೋದು. ಇದಕ್ಕೋಸ್ಕರ ನಾವು ಚೆನ್ನಾಗಿರಬೇಕು ಅನ್ನೋದು ಥಾಟ್ಸ್ಗಳು ಅವ್ರಿಗೆ ಬರುತ್ತೆ. ಸೊ ಆವಾಗವಾಗ ಆರ್ಗನೈಸ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ ನನ್ನನ್ನು. ಆ್ಯಂಡ್ ಅಲ್ಲಿಂದ ನಾವು ಫುಲ್ಲು ವ್ಯಾನಲ್ಲೇ ಫುಲ್ಲು ಜೋರಾಗಿ ಟಿ.ಟಿನಲ್ಲಿನೇ ಚೆನ್ನಾಗಿ ಡ್ಯಾನ್ಸ್ ಆಡಿಕೊಂಡು ಇನ್ನು ಮಧ್ಯ ರೋಡಲ್ಲೂ ಕೂಡ ನಿಲ್ಲಿಸ್ಕೊಂಡು ಫುಲ್ಲು ಒಂದು ಹುಡುಗಿ ಕೇಳ್ತಾಯಿತ್ತು, ಅಕ್ಕ ಈ ಥರ ಮಾಡೋಣ ಅಂತ ಕೇಳ್ತಾಯಿದ್ರು. ಹಾಗಾಗಿ ಈ ಥರ ಟಿ.ಟಿಲಿ ನಿಲ್ಲಿಸ್ಕೊಂಡು ಅಲ್ಲೂ ಕೂಡ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫುಲ್ಲು ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಎಷ್ಟು ಬೇಗ ಅಂದರೆ 2 ದಿವಸ ಆಗೋಯ್ತಪ್ಪ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಬೇಜಾರಾಗ್ತಾಯಿತ್ತು, ಇಷ್ಟು ಬೇಗ 2 ದಿವಸ ಆಗೋಯ್ತಾ ಅಂತ. ಅಲ್ಲಿಂದ ಮನೆಗೆ ಬಂದು ಸೀದಾ ಅವ್ರವ್ರ ಮನೆಗೆ ಎಲ್ಲರೂ ಹೋದರು. ಒಂಥರ ಹೋಗ್ಬೇಕಾದ್ರೆ ಒಂಥರ ಬೇಜಾರು, ಅಯ್ಯೋ ಇಷ್ಟು ದಿನ ಬೇಗ ಆಗೋಯ್ತಾ, ಇಷ್ಟು ದಿನ ನಾವು 2 ಡೇಸ್ ಅಂತ ಹೋಗಿ ಎಕ್ಸ್ಟ್ರಾ 1 ಡೇ ನಾವು ಇರೋ ಥರ ಆಯಿತು. 3rd ಡೇ ಮುರುಡೇಶ್ವರ ಹೋಗಿದ್ವಲ್ಲ, ಅದು 3ನೇ ದಿವಸ ಎಕ್ಸ್ಟ್ರಾ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಅದು ಎಕ್ಸ್ಟ್ರಾ 1 ದಿವಸ ಆಯಿತು. ಆದರೂ ಬೇಜಾರಾಗ್ತಾಯಿತ್ತು, 3 ದಿವಸ ಅಷ್ಟು ಟೈಮ್ ಕಳೆದು ಸಡನ್ನಾಗಿ ನಾರ್ಮಲ್ ರುಟೀನಿಗೆ ಬರಬೇಕಲ್ಲ ಅಂತ ಒಂದು ಅನ್ನಿಸ್ತಾ ಇತ್ತು. ಆದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಅಂದರೆ ಈ ಸಮಯನೇ ನಿಜವಾಗ್ಲೂ ಕಳೆಯುವಂಥ ಸಮಯನ ಮಿಸ್ ಮಾಡ್ಕೋಬೇಡಿ. ಹೋಗಿ ಎಂಜಾಯ್ ಮಾಡಿ, ನೀವಾಗಿರಿ. ಆಮೇಲೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಪ್ರಕೃತಿನ ನೀವು ಎಂಜಾಯ್ನ ಮಾಡಿ, ಕಣ್ತುಂಬ ನೋಡಿ. ಇರೋದು ಲೈಫ್ ಇಷ್ಟೇ ಅಲ್ವಾ, ಯಾವಾಗ ಇರ್ತೀವೋ ನಾಳೆ ಇರಲ್ವೋ ಗೊತ್ತೇ ಇಲ್ಲ. ಇರೋ ಅಷ್ಟು ದಿವಸ ಆದರೂ ನಮ್ಗೇನು ಅನಿಸುತ್ತೋ ಅಟ್ಲೀಸ್ಟ್ ನಮಗೆ ಬೇರೆ ದೇಶಕ್ಕೆ ಹೋಗೋದಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿರುವಂಥ, ಇಂಡಿಯಾದಲ್ಲಿರುವಂಥ ಕೆಲವೊಂದಿಷ್ಟು ಪ್ಲೇಸಸ್ಗಳಿಗಾದರೂ ನಾವು ಹೋಗಿ ನೋಡೋದು ಒಳ್ಳೆಯದು. ಅಟ್ಲೀಸ್ಟ್ ಮಿನಿಮಮ್ ಇಂಡಿಯಾ ಆಗಿಲ್ಲ ಅಂದರೂ ಕರ್ನಾಟಕದಲ್ಲಿರುವಂಥ ಪ್ರಕೃತಿ ಸೌಂದರ್ಯಗಳನ್ನ ನೋಡೋದಕ್ಕೆ, ನೇಚರ್ ತುಂಬಾ ಇದೆ ಹೇಳಬೇಕು ಅಂತ ಅಂದರೆ ನೋಡೋದಕ್ಕೆ. ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ನೀವೇನೋ ಹೋಗ್ತೀರಾ ಅಂದರೆ ಖಂಡಿತವಾಗ್ಲೂ ಹೋಗಿ, ಯಾವುದೇ ರೀತಿಯಾದಂಥ ರಿಗ್ರೆಟ್ಸ್ಗಳನ್ನ ಇಟ್ಕೋಬೇಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.